ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮಾರ್ಚ್ ತಿಂಗಳ 31ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ನಾಚಿಕೆ ಪಡುವುದಿಲ್ಲ. ನೀವು ಎಂದೆಂದಿಗೂ ನಾಚಿಕೆ ಪಡುವುದಿಲ್ಲ ಅಥವಾ ಭಯಪಡುವುದಿಲ್ಲ. ಯೆಶಾಯ 45:17. ಕರ್ತನು ತನ್ನ ಜನರಿಗೆ ಪದೇ ಪದೇ ಧೈರ್ಯ ತುಂಬುತ್ತಾ, ಭಯಪಡಬೇಡಿರಿ, ಎದೆಗುಂದಬೇಡಿರಿ, ನೀವು ನಾಚಿಕೆ ಪಡುವುದಿಲ್ಲ ಎಂದು ಅವನು ಹೇಳುತ್ತಾನೆ. ಯೋವೇಲನು ಅದನ್ನೇ ಹೇಳಿದನು. ನೀವು ತಿಂದು ತೃಪ್ತರಾಗಿರುವಿರಿ ಮತ್ತು ನಿಮ್ಮ ದೇವರಾದ ಕರ್ತನ ನಾಮವನ್ನು ಸ್ತುತಿಸುವಿರಿ. ಆತನು ನಿಮಗೆ ಅದ್ಭುತಗಳನ್ನು ಮಾಡಿದನು. ನನ್ನ ಜನರು ಎಂದಿಗೂ ನಾಚಿಕೆ ಪಡುವುದಿಲ್ಲ ಎಂದು ಅವನು ಹೇಳುತ್ತಾನೆ. ಯೋವೇಲ 2:26. ನಾಚಿಕೆ ಪಡುವುದು ಎಂದರೆ ಅವಮಾನವನ್ನು ಅನುಭವಿಸುವುದು. ಇದರರ್ಥ ಅನ್ಯ ಜನರ ನಡುವೆ ತಲೆಬಾಗಿ ಬದುಕುವುದು, ನಿರೀಕ್ಷೆಯಿಲ್ಲದೆ ಬದುಕುವುದು, ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯದ ಪರಿಣಾಮವಾಗಿದೆ. ಈ ಅವಮಾನಕರ ಅನುಭವವು ನಿಂದೆ ಮತ್ತು ಅವಮಾನವನ್ನು ಬಲವಂತಾಗಿ ಹೊರುವುದಾಗಿದೆ. ಯಾಕೆಂದರೆ ಕರ್ತನು ನಿಮ್ಮ ದೇವರು ಮತ್ತು ಆತನು ನಿಮ್ಮನ್ನು ಎಂದಿಗೂ ನಾಚಿಕೆ ಪಡಿಸುವುದಿಲ್ಲ. ಆತನು ನಿಮ್ಮ ತಲೆಯನ್ನು ನಿಮ್ಮ ಶತ್ರುಗಳ ಮುಂದೆ ಎತ್ತಿ ನಿಮಗೆ ಎಣ್ಣೆ ಹಚ್ಚುವನು. ಇಂದು ನಿಮಗೆ ಪರಿಸ್ಥಿತಿಗಳು ಸೋಲಿನಂತೆ ಕಂಡರೂ ಕರ್ತನು ತುರ್ತಾಗಿ ನಿಮ್ಮ ಪಕ್ಕಕ್ಕೆ ಬಂದು ನಿಮ್ಮನ್ನು ಮೇಲಕ್ಕೆತ್ತುವನು. ದಾವೀದನ ಅನುಭವವನ್ನು ಪರಿಗಣಿಸಿ. ಅವನು ದೈತ್ಯನಾದ ಗೋಲಿಯಾತನನ್ನು ಎದುರಿಸಬೇಕಾಯಿತು. ಆ ಸಮಯದಲ್ಲಿ ದಾವೀದನು ಯುವಕನಾಗಿದ್ದನು, ಯುದ್ಧದಲ್ಲಿ ಅನಾನುಭವಿಯಾಗಿದ್ದನು ಮತ್ತು ನೋಟ ಮತ್ತು ಬಲದಲ್ಲಿ ದುರ್ಬಲನಾಗಿದ್ದನು. ಆದರೆ ಅವನಿಗೆ ನಾಚಿಕೆಯಾಗಲಿಲ್ಲ, ಕಾರಣ ಅವನು ಕರ್ತನ ಮೇಲೆ ಅವಲಂಬಿತನಾಗಿದ್ದನು. ಕರ್ತನು ಅವನಿಗೋಸ್ಕರ ಹೋರಾಡಿದನು. ಅವನು ತನಗಾಗಿ ಎಲ್ಲವನ್ನೂ ಸಾಧಿಸಿದನು. ಆ ಕಲ್ಲು ಗೋಲಿಯಾತನ ಹಣೆಗೆ ಬಡಿದು ಅವನು ನಿರ್ಜೀವ ಮರದಂತೆ ಬಿದ್ದನು. ದಾವೀದನು ಹೇಳುತ್ತಾನೆ, ನಮ್ಮ ಪಿತೃಗಳು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನಲ್ಲಿ ಭರವಸವಿಟ್ಟವರನ್ನು ನೀನು ಬಿಡಿಸಿದಿ. ಕೀರ್ತನೆಗಳು 22:4. ಉದಾಹರಣೆಗೆ, ರಾಜನಾದ ಹಿಜ್ಕೀಯನ ಜೀವನವನ್ನು ನೋಡಿ. ಅವನ ಬಗ್ಗೆ ಸತ್ಯವೇದವು ಹೇಳುತ್ತದೆ, ಅವನ ನಂತರ ಅಥವಾ ಅವನಿಗಿಂತ ಮುಂಚೆ ಇದ್ದ ಇಸ್ರೇಲರ ದೇವರಾದ ಕರ್ತನ ಮೇಲೆ ಭರವಸವಿಟ್ಟ ಯೆಹೂದದ ಎಲ್ಲ ರಾಜರಲ್ಲಿ ಅವನಂತೆ ಯಾರೂ ಇರಲಿಲ್ಲ. 2 ಅರಸುಗಳು 18:5. ಅರಸನಾದ ಹಿಜ್ಕೀಯನು ಕರ್ತನಲ್ಲಿ ಭರವಸವಿಟ್ಟನು. ಆ ನಂಬಿಕೆಯು ಅನೇಕ ಪರೀಕ್ಷೆಗಳನ್ನು ಎದುರಿಸಿತು. ಅಶ್ಶೂರದ ಅರಸನು ತನ್ನ ಇಡೀ ಸೈನ್ಯವನ್ನು ಯೆಹೂದ ದೇಶದ ವಿರುದ್ಧ ಕರೆತಂದನು. ಅವನು ಹಿಜ್ಕೀಯನನ್ನು ಬೆದರಿಸಲು ಮತ್ತು ನಿರುತ್ಸಾಹಗೊಳಿಸಲು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಪ್ರಯತ್ನಿಸಿದನು. ಹಿಜ್ಕೀಯನ ನಂಬಿಕೆಯು ಸಂಪೂರ್ಣವಾಗಿ ಪರೀಕ್ಷಿಸಲ್ಪಟ್ಟಿತು, ಆದರೆ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಕರ್ತನಲ್ಲಿ ನಂಬಿಕೆ ಇಡುವವನನ್ನು ಕರ್ತನು ನಾಚಿಕೆ ಪಡಲು ಬಿಡುವುದಿಲ್ಲ. ದೇವರ ಮಕ್ಕಳೇ, ನೀವು ನಿಮ್ಮ ಸಂಪೂರ್ಣ ನಂಬಿಕೆಯನ್ನು ಕರ್ತನಲ್ಲಿ ಇಟ್ಟರೆ, ಅದು ಚಿಕ್ಕ ವಿಷಯವಾಗಲಿ ಅಥವಾ ದೊಡ್ಡ ವಿಷಯವಾಗಲಿ, ಆತನು ನಿಮ್ಮನ್ನು ಎಂದಿಗೂ ನಾಚಿಕೆ ಪಡಲು ಬಿಡುವುದಿಲ್ಲ. ನೆನಪಿಗಾಗಿ, ನಿನ್ನ ಆಜ್ಞೆಗಳನ್ನೆಲ್ಲ ನಾನು ಗಮನಿಸುವಾಗ ನಾಚಿಕೆ ಪಡುವುದಿಲ್ಲ. ಕೀರ್ತನೆಗಳು 119:6. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.